ನಮಸ್ಕಾರ ಎಲ್ಲರಿಗೂ ಆಷಾಢ ಮಾಸದ ಶುಭಾಶಯಗಳು ಮತ್ತು ವಾರಾಹಿ ನವರಾತ್ರಿಯ ಶುಭಾಶಯಗಳು. ಯಾರೆಲ್ಲ ವಾರಾಹಿ ನವರಾತ್ರಿ ಮಾಡ್ಕೋತಿದ್ದೀರಾ ಮತ್ತು ಆಷಾಢ ಲಕ್ಷ್ಮಿ ಪೂಜೆ ಮಾಡ್ಕೋತಿದ್ದೀರಾ, ಯಾರೆಲ್ಲ ವೈಭವ ಲಕ್ಷ್ಮಿ ಪೂಜೆ ಮಾಡ್ಕೋತಿದ್ದೀರಾ ಅಂತ ಒಂದು ಕಾಮೆಂಟ್ ಮಾಡಿ. ನಾನಂತೂ ವಾರಾಹಿ ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ. 26ನೇ ತಾರೀಕಿಂದ 4ನೇ ತಾರೀಕುವರೆಗೂ ವಾರಾಹಿ ನವರಾತ್ರಿ ನಡೀತಿದೆ. ಅದಾದಮೇಲೆ ವೈಭವ ಲಕ್ಷ್ಮಿ ಅಂತೂ ನಾನು ಇದಕ್ಕೆ ಮುಂಚೆನೇ 3 ವಾರ ಆಗಿದೆ ನಾನು ಸ್ಟಾರ್ಟ್ ಮಾಡಿ. ಇದು 4ನೇ ವಾರ ಕಳಶ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ವಾರಾಹಿ ನವರಾತ್ರಿ ಬಂದುಬಿಟ್ಟು ವಾರಾಹಿಗೆ ಈಗ ಗುಪ್ತ ನವರಾತ್ರಿ ಅಂತ ಮಾಡ್ತಾರೆ. ವರ್ಷದಲ್ಲಿ 4 ಸರಿ ಬರುತ್ತೆ ವಾರಾಹಿ ನವರಾತ್ರಿ. ಈಗ ಬಂದಿರೋದು ಗುಪ್ತ ನವರಾತ್ರಿ. ಇದನ್ನು ಯಾರೆಲ್ಲ ಮಾಡ್ಕೋತಿದ್ದೀರಾ, ಯಾರಿಗೆಲ್ಲ ಗೊತ್ತಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಯಾರೆಲ್ಲ ಮಾಡ್ಕೋತಿಲ್ಲ ಅವರೆಲ್ಲ ಈ 9 ದಿವಸದಲ್ಲಿ ಒಂದು ಸರಿ ಬೆಂಗಳೂರಲ್ಲಿರೋರು ಶ್ರೀರಾಮಪುರದಲ್ಲಿ ದೇವಸ್ಥಾನ ಇದೆ, ಒಂದು ಸರಿ ಭೇಟಿ ಕೊಡಿ. ತುಂಬ ಒಳ್ಳೆ ಶಕ್ತಿವಂತೆ ವಾರಾಹಿ ದೇವಿ. ಒಂದು ಸರಿ ಭೇಟಿ ಕೊಟ್ಟು ನೋಡಿ, ನಿಮಗೆ ಗೊತ್ತಾಗುತ್ತೆ ಅದರ ಮಹಿಮೆ ಏನು ಅಂತ. ಈಗ ಮಾತ್ರ 9 ದಿವಸ ವಾರಾಹಿ ನವರಾತ್ರಿ ನಡೀತಿದೆ. ಎಲ್ಲ ಪೂಜೆಗಳು ಆಷಾಢದಲ್ಲಿ ತುಂಬಾ ಶ್ರೇಷ್ಠ. ಹೇಳ್ತಾರೆ ಇದು ಒಳ್ಳೆಯದಲ್ಲ, ಅದಲ್ಲ, ಇದಲ್ಲ ಅಂತ. ಬಟ್ ತುಂಬ ದೇವರಿಗೆ, ಹೆಣ್ಣು ದೇವರಿಗೆ, ದುರ್ಗೆಗಳಿಗೆ, ಶಕ್ತಿವಂತ ದೇವರುಗಳಿಗೆಲ್ಲರಿಗೂ ಆಷಾಢದಲ್ಲಿ ವಿಶೇಷ ಪೂಜೆಗಳಿರುತ್ತೆ. ನಾನಂತೂ ಪ್ರತಿ ವರ್ಷ ವೈಭವ ಲಕ್ಷ್ಮಿನ ಆಷಾಢದಲ್ಲೇ ಮಾಡ್ಕೋತೀನಿ. ಯಾರೆಲ್ಲ ಮಾಡ್ಕೋತಿದ್ದೀರಾ ಅಂತ ನನಗೂ ಹೇಳಿ. ಶ್ರೀಮಾತ್ರೇ ನಮಃ.